ಬರ್ತಾ ಇದ್ದೆ, ಟ್ರಿಪ್ ಮಾಡ್ಕೊಂಡು ಬರ್ತಾ ಇರುವಾಗ ಬೈಕಲ್ಲಿ ಓವರ್ಟೇಕ್ ಮಾಡ್ಕೊಂಡು ಹೋದ. ಮುಂದೆ ಹೋಗೋತ್ತಿಗೆ ಅವನ ತಾಯಿ ಬೈಕಿಂದ ಬಿದ್ದು ಇಲ್ಲಿಂದ ಅಲ್ಲಿವರೆಗೆ ಪಲ್ಟಿಯಾಗಿ ಹೋದರು. ಹೋಗುವಾಗ ಯಾರೂ ಅವ್ರನ್ನ ಎತ್ತಲಿಕ್ಕೆ ಬರಲಿಲ್ಲ. ಅವ್ರ ಹಿಂದೆ ನಾನು ಬಸ್ಸಲ್ಲಿ ಬರ್ತಾಯಿದ್ದೆ. ಮತ್ತು ಬಸ್ಸನ್ನು ನಾನು ಅಲ್ಲೇ ನಿಲ್ಲಿಸಿ ಮತ್ತೆ ಎತ್ಕೊಂಡು ಅಲ್ಲಿ ಪಕ್ಕದಲ್ಲಿರೋ ಆಸ್ಪತ್ರೆಗೆ ತಗೊಂಡೋಗಿ ಸೇರಿಸ್ದೆ ನಾನು. ಇಲ್ಲ ಅಂದರೆ ಆ ಮೂಮೆಂಟಲ್ಲಿ ನನಗೆ ಪ್ಯಾಸೆಂಜರ್ಗಿಂತ ಅವ್ರದ್ದು ಇದೇ ಮುಖ್ಯ ಆಗಿತ್ತು. ಅಂದರೆ ಅವರು ಬಿದ್ದು ಕಾಂಕ್ರೀಟ್ ರೋಡಲ್ಲಿ ಬಿದ್ದು ಇಲ್ಲಿಂದ ಅಲ್ಲಿವರೆಗೆ ಹೋದ್ರಲ್ಲ, ಜ್ಞಾನ ತಪ್ಪಿದ್ರು ಅವರು. ನನಗೆ ಆವಾಗ ಪ್ಯಾಸೆಂಜರ್ದು ಯಾರ್ದು ನನಗೆ ತಲೆ ಬರಲಿಲ್ಲ. ನನಗೆ ಒಟ್ರಾಸಿ ಅವ್ರನ್ನ ಸೇವ್ ಮಾಡಬೇಕು ಅಂತೇಳಿ ನಾನು ಅವ್ರನ್ನ ಎತ್ಕೊಂಡು ಆಸ್ಪತ್ರೆಗೆ ಹೋದೆ. ನಾನು ನಮ್ಮದು ಮತ್ತು ಇದರಲ್ಲಿ ಕ್ಯಾಮ್ರಾದಲ್ಲಿ ಸರಿಯಾಗಿತ್ತು. ಮತ್ತು ಅಲ್ಲಿರೋರು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ತಾಯಿದ್ರು. ಇಲ್ಲ, ಪರಿಚಯ ಏನಿಲ್ಲ ನನಗೆ ಅವ್ರಿಗೆ. ಅವ್ರು ಯಾರು ಎಂತಂತ ಏನು ಗೊತ್ತಿಲ್ಲ. ಅಮ್ಮ ಮಗ ಇಬ್ಬರು ಹೋಗ್ತಾ ಇದ್ದಿದ್ದು. ಆಸ್ಪತ್ರೆವರೆಗೆ ತಲುಪಿಸಿ ಬಂದಿದ್ದು. ಆಸ್ಪತ್ರೆಯಲ್ಲಿ ನಿಮ್ಮ ಪ್ಯಾಸೆಂಜರ್ಗಳನ್ನು ಬಸ್ಸನ್ನು ಯಾರು ಮೇಂಟೈನ್ ಮಾಡಿದ್ರು? ಯಾರು ಏನು ಮಾಡಲಿಲ್ಲ. ಪ್ಯಾಸೆಂಜರ್ ಎಲ್ಲ ಕೆಳಗೆ ಇಳಿದಿದ್ರು. ಮತ್ತು ನಾನು ಅಲ್ಲಿ ಅವ್ರನ್ನ ಆಸ್ಪತ್ರೆ ಸೇರಿಸಿ ಮತ್ತು ನಾನು ಬಂದ ಮೇಲೆ ಪ್ಯಾಸೆಂಜರ್ ಎಲ್ಲ ಹತ್ತಿ ಕೂತರು. ಮತ್ತು ಪ್ಯಾಸೆಂಜರ್ ಎಲ್ಲ ನನಗೆ ತುಂಬ ಥ್ಯಾಂಕ್ಸ್ ಹೇಳಿದರು, ಒಳ್ಳೆ ಕೆಲಸ ಮಾಡಿದ್ರಿ ನೀವು ಅಂತ. ಮತ್ತು ಅಲ್ಲಿ ಆ ಸ್ಪಾಟಲ್ಲಿ ಯಾರು ಅವ್ರನ್ನ ಹತ್ರ ಬರಲಿಲ್ಲ. ಮತ್ತು ಗಾಡಿ ಎಲ್ಲ ತುಂಬ ಗಾಡಿ ಹೋಗ್ತಾ ಇತ್ತು, ಯಾರು ಬರಲಿಲ್ಲ. ಇಂಥ ಮಾನವೀಯ ಅಂದರೆ ಯಾರು ಬರಲಿಲ್ವಲ್ಲ, ಅದಕ್ಕೆ ನೀವೇನು ಹೇಳ್ತೀರಿ? ಅಂದರೆ ಮಾನವೀಯತೆ ಮೆರಿಬೇಕು. ಯಾರೇ ಆಗಲಿ, ಇವತ್ತು ನಾವಾಗ್ಬೋದು ಮತ್ತು ನಾಳೆ ಇನ್ನೊಬ್ಬರು ಆಗ್ಬೋದು. ಅಂಥ ಪರಿಸ್ಥಿತಿಯಲ್ಲಿ ಬರಬೇಕು, ಪಬ್ಲಿಕ್ ಸೇರಬೇಕು, ಆಸ್ಪತ್ರೆ ತಗೊಂಡೋಗಿ ಅವ್ರನ್ನ ಸೇವ್ ಮಾಡಲಿಕ್ಕೆ ಇದು ಮಾಡಬೇಕು ಅಷ್ಟೇ. ನಾನು ಬಸ್ ಡ್ರೈವರ್ಗಳು ಅಂದರೆ ರ್ಯಾಶ್ ಡ್ರೈವಿಂಗ್ ಮಾಡುವವರು ಮತ್ತು ಜನರಿಗೆ ಸ್ಪಂದಿಸುವವರಲ್ಲ, ಸಮಸ್ಯೆ ಮಾಡುವವರು ಅಂತ ಹೇಳ್ತಾರೆ. ಸೊ ಅವ್ರಿಗೆ ಏನು ಹೇಳ್ತೀವಿ? ಅದು ತಪ್ಪು ಕಲ್ಪನೆ. ಅವರು ಅದು ಹೇಳೋದು ತಪ್ಪು. ಅದು ರ್ಯಾಶ್ ಅಂದರೆ ಎಲ್ಲರೂ ರ್ಯಾಶ್ ಆಗಿರೋದಿಲ್ಲ, ಟೈಮಿಂಗ್ಸ್ ಇದೆ. ಆ ಟೈಮಿಂಗ್ಸಿಂದ ಸ್ವಲ್ಪ ರ್ಯಾಶ್ ಆಗುತ್ತೆ ಅಷ್ಟೇ ಹೊರತು. ಮತ್ತು ಬಸ್ಸಿನ ಡ್ರೈವರು ಉಳಿಸೋಕ್ಕೆ ನೋಡ್ತಾರೆ ಹೊರತು ಅಳಿಸ್ಲಿಕ್ಕೆ ನೋಡೋದಿಲ್ಲ ಯಾರು. ಎಲ್ಲಿಂದ ಎಲ್ಲಿ ಸರ್ವಿಸ್ ಇರೋದು? ಗಣೇಶಪುರ ಕೈಕಾಮದಿಂದ ಸ್ಟೇಟ್ ಬ್ಯಾಂಕ್ವರೆಗೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.